ಸೊ ಹಾಯ್ ಗಾಯ್ಸ್, ದಿಸ್ ಇಸ್ ಅರ್ಜುನ್. ದಿಸ್ ಇಸ್ ಮೈ ಡೇ 31 ಬ್ಲಾಗ್. ನಾನು ಈ ವಿಡಿಯೋ ಬಂದು ಇವತ್ತು 1 ನಿಮಿಷ ಅಥವಾ 2 ನಿಮಿಷ ಇಲ್ಲ 3 ನಿಮಿಷದಾಗಿರುತ್ತೆ. ನಾನು ಈ ವಿಡಿಯೋಲಿ ಇವತ್ತು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆದಷ್ಟು ಈ ವಿಂಟರ್ ಆರ್ಕ್ ಅಂದರೆ ಈ ಜೂನಿಂದ ವಿಂಟರ್ ಆರ್ಕ್ ಸ್ಟಾರ್ಟ್ ಆಗೈತೆ. ಯಾರ್ಯಾರು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀರಾ ಅವರೆಲ್ಲರೂ ದಯವಿಟ್ಟು ಆದಷ್ಟು ಜಾಸ್ತಿ ಎಣ್ಣೆ ಪದಾರ್ಥ ತಿಂದೇ ಇರೋ ಥರ ನಿಮ್ಮನ್ನ ನೀವು ಅವಾಯ್ಡ್ ಮಾಡ್ಕೋಬೇಕು. ಯಾಕಂದರೆ ಈ ವಿಂಟರ್ ಆರ್ಕಲ್ಲಿ ಯಾರು ಬೇಗ ಎದ್ದು ಬೆಳಗ್ಗೆ ಹೊತ್ತು ಜಿಮ್ಗೆ ಹೋಗಲ್ಲ. ಎಲ್ಲರೂ ಈ ಜನ್ರೇಷನಲ್ಲಿ ಎಲ್ಲರೂ ಸೋಂಬೇರಿ ಆಗ್ಬಿಡವ್ರೆ. ಆದರೆ ಯಾರು ಒಯ್ತಾರೆ ಎದ್ದು ಅವ್ರಿಗೊಂದು ಮಾತು ಹೇಳ್ತೀನಿ. ನೀವು ಒಯ್ತಿರೋದು ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ, ಮತ್ತು ನೀವು ಇನ್ನೊಬ್ರಿಗೆ ಅಡ್ವೈಸ್ ಕೊಡಬೇಕು. ಏನಂತಂದರೆ ಈ ಜನ್ರೇಷನಲ್ಲಿ ಎಲ್ಲರೂ ಫಿಟ್ಟಾಗಿರಬೇಕು. ಅದನ್ನು ಬಿಟ್ಟು ಏನೇನೋ ಮಾಡೋದು ಮತ್ತು ಹುಡುಗಿರಿಂದೆ ಹೋಗೋದು ಅದನ್ನು ಫಸ್ಟ್ ಬಿಟ್ಬಿಡಿ. ಯಾಕಂದರೆ ಹುಡುಗಿರಿಂದೆ ಹೋದವ್ರು ಯಾರೂ ಉದ್ಧಾರ ಆಗಿರಲ್ಲ. ಅದರ ಬದಲು ಜಿಮ್ಗೆ ಹೋಗಿ ಬಾಡಿ ಮಾಡಿ, ಚೆನ್ನಾಗಿ ಡಯಟ್ ಮಾಡಿ, ಮತ್ತು ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳಿ. ವಿಂಟರ್ ಆರ್ಕ್ ಅಂದರೆ ಅದು ಬಂದು ನೀವೆಷ್ಟು ದಿನ ನಿಮ್ಮ ಎನರ್ಜಿನ ಸೇವ್ ಮಾಡಿ ಮಡಗಿರ್ತೀರ ಅದ್ರ ಮೇಲೆ ವಿಂಟರ್ ಆರ್ಕ್ ಡಿಪೆಂಡ್ ಆಯ್ತದೆ. ಯಾರು ಈ ಚಾಲೆಂಜ್ನ ತಗೊಳ್ಳಲ್ಲ. ಆದರೆ ನಾನು ತಗೊಂಡಿದ್ದೀನಿ 90 ಡೇಸ್ ಚಾಲೆಂಜು ವಿಂಟರ್ ಆರ್ಕಲ್ಲಿ. ನಿಮಗೇನಾದರೂ ತಗೋಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಚಾಲೆಂಜ್ ಅಂತ ಕಮೆಂಟ್ ಮಾಡಿ. ವಿಂಟರ್ ಆರ್ಕ್ ಮಾಡೋಕ್ಕೆ ಇವತ್ತಿಂದಾನೇ ಟ್ರೈ ಮಾಡಿ. ನಾನು ಸ್ಟಾರ್ಟ್ ಮಾಡಿ ಆಗಲೇ 1 ವಾರ ಆಗೋಯಿತು ವಿಂಟರ್ ಆರ್ಕ್ ಸ್ಟಾರ್ಟ್ ಆಗಿ. ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಾನು ವಿಂಟರ್ ಆರ್ಕ್ನ ದಿನ ಮಾಡ್ತಾನೆ ಇದ್ದೀನಿ. ದಿನ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತೀನಿ. ಅಲ್ಲಿಂದ ಬಂದು ಸತ್ನೆ ಶವರಲ್ಲಿ ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ತೀನಿ. ಯಾರ್ಯಾರು ಈ ವಿಂಟರ್ ಆರ್ಕ್ನ ಮಾಡ್ತೀರಾ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಐ ವಿಲ್ ಡೂ ಮತ್ತು ಚಾಲೆಂಜ್ ಅಂತ ಕಮೆಂಟ್ ಮಾಡಿ. ನನ್ನ ಈ ಮಾತಿಂದ ನಿಮ್ಗೇನಾದ್ರು ಮೋಟಿವೇಶನ್ ಸಿಕ್ಕಿದ್ರೆ ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ನನಗೆ ಅರ್ಥ ಆಯ್ತದೆ ಮಿಡಲ್ ಕ್ಲಾಸ್ ಹುಡುಗರ ಮೆಂಟಾಲಿಟಿ ಏನಂತ. ಹಾಗಾಗಿ ನಿಮ್ಗೆ ಹೇಳ್ತಿದ್ದೀನಿ, ಆದಷ್ಟು ಫೋನಲ್ಲಿ ಯಾವ್ದಾದ್ರು ಹೊಸ ಸ್ಕಿಲ್ಸ್ನ ನೋಡಿ ಕಲ್ತ್ಕೊಳ್ಳಿ. ಅದು ನಿಮ್ಮ ಫ್ಯೂಚರ್ಗೂ ಹೆಲ್ಪ್ ಆಯ್ತದೆ. ಅದಕ್ಕಿಂತ ಹೆಚ್ಚಾಗಿ ಈ 2026ಅಲ್ಲಿ ನೀವೆಲ್ಲರೂ ಫಿಟ್ಟಾಗಿರಲೇಬೇಕು. ಈ ಜನ್ರೇಷನಲ್ಲಿ ಫಿಟ್ ಇಲ್ಲ ಅಂದರೆ ನಮ್ಮನ್ನ ವೀಕ್ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಡೈಲಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ. ನೀವೆಷ್ಟು ವರ್ಕೌಟ್ ಮಾಡ್ತೀರೋ ಅಷ್ಟು ಹೆಲ್ದಿಯಾಗಿರ್ತೀರ. ಮತ್ತು ಪ್ರಾಪರ್ ಡಯಟ್ ಮಾಡಿಬಿಟ್ಟು ಹೆಲ್ತಿ ಫುಡ್ಸ್ ತಿನ್ನಿ. ಈ ಜಂಕ್ ಫುಡ್ಸ್ ಅಂತೂ ತಿನ್ನೋಕ್ಕೆ ಹೋಗ್ಬೇಡಿ. ಯಾಕಂದರೆ ಜಂಕ್ ಫುಡ್ಸ್ ತಿಂದರೆ ಹೊಟ್ಟೆ ಬರ್ತದೆ ಮತ್ತು ನಮ್ಮ ಡಯಟ್ ಎಲ್ಲ ಹಾಳಾಗೋಯ್ತದೆ. ಹಾಗಾಗಿ ಜಂಕ್ ಫುಡ್ ಕಮ್ಮಿ ಮಾಡಿ, ಹೆಲ್ದಿ ಫುಡ್ಸ್ ತಿನ್ನಿ. ವಿಂಟರ್ ಆರ್ಕ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ. 90 ಡೇಸ್ ಚಾಲೆಂಜ್ ಅದ್ರ ಮೇಲೂ ನಿಮ್ಗೆ ಆಯ್ತದೆ ಅಂದರೆ ನಾನು 120 ಡೇಸ್ ಚಾಲೆಂಜ್ ಕೊಡ್ತೀನಿ, ಮಾಡಿ. ಆದರೆ ಈ ವಿಂಟರ್ ಆರ್ಕಲ್ಲಿ ಯಾರು ಜಿಮ್ಗೆ ಹೋಗದೆ ಇರಬೇಡಿ ಚಳಿ ಅಂತ. ಯಾಕಂದರೆ ಚಳಿಲೇ ಬಾಡಿ ಫುಲ್ ಫಿಟ್ಟಾಗಿ ಆಗೋದು ನಾವು ಜಿಮ್ ಮಾಡಿದಾಗ. ನೀವು ಬೇಸಿಗೆಯಲ್ಲಿ ಎಷ್ಟು ಮಾಡ್ರೂ ಅಷ್ಟು ಬಾಡಿ ಕುಂತ್ಕೊಳ್ಳಲ್ಲ. ಅದೇ ನೀವು ಈ ಚಳಿಗಾಲದಲ್ಲಿ ಮಾಡಿದ್ರೆ ಬಾಡಿ ಫುಲ್ ಪಂಪ್ ಆಯ್ತದೆ. ಮತ್ತು ವಿಂಟರ್ ಆರ್ಕ್ ಚಾಲೆಂಜ್ ತಗೊಳ್ಳೇಬೇಕು ನೀವು. ಸೊ ಗೈಸ್, ಈ ವಿಡಿಯೋನ ಇವತ್ತು ನೀವು ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೆ ಅವತ್ತೆಲ್ಲ ಹೇಳಿದೆ ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ತೀನಿ ಅಂತ. ಆದರೆ ಇವತ್ತು ನನಗೆ ಮಾಡೋದಕ್ಕೆ ಟೈಮ್ ಇಲ್ಲ, ಆದರೂ ಮಾಡ್ತಿದ್ದೀನಿ. ಇವತ್ತೊಂದು ವಿಡಿಯೋ ಬಂದು 4 ನಿಮಿಷ ಆಗಿರ್ಬೋದು, ಬಟ್ ಮಾಡ್ತೀನಿ. ಇವತ್ತು ಈ ವಿಡಿಯೋಯಿಂದ ನಿಮ್ಗೇನಾದ್ರು ಮೋಟಿವೇಶನ್ ಸಿಕ್ಕಿದ್ರೆ ನಿಮ್ಮ ಅರ್ಜುನ್ನ ಬೆಳೆಸಿ ನೀವೇ. ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ನಾನು ಬೆಳಿಬೇಕು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೇ ನಾನು ಬೆಳಿಬೇಕು ಅಂತ. ಎಂತೆಂಥವ್ರು ಬೆಳಿತವ್ರೆ ಗಾಯ್ಸ್, ನಾನು ಬೆಳೆಯೋದ್ರಲ್ಲಿ ಏನೈತೆ. ನಾನು ಇವತ್ತು ಇಲ್ಲ ನಾಳೆ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ. ಅದರಲ್ಲಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ನನ್ನ ಸಪೋರ್ಟ್ ಮಾಡಿ. ಇದನ್ನ ನಿಮ್ಮ ಅರ್ಜುನ್ ನಿಮ್ಮ ಹತ್ರ ಕೇಳ್ಕೊತಿದ್ದಾನೆ. ಸೊ ಗೈಸ್, ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಅರ್ಜುನ್ ನಿಮಗೆ ಸಿಗ್ತಾನೆ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ. ಜೈ ಆಂಜನೇಯ. ಆ್ಯಂಡ್ ಐ ಮಿಸ್ ಯು ಗೈಸ್.